ತೆಗೀರಿ. ಓಕೆ, ನೀವು ಕೇಳಿಸುತ್ತೆ. ಹಾಯ್ ಫ್ರೆಂಡ್ಸ್, ಏನು ಗೊತ್ತಾ, ಇವತ್ತು ನಮ್ಮ ತೋಟ ನೀವು ನೋಡ್ತಾ ಇರ್ಬೋದು. ನಮ್ಮ ಮನೆ ನೋಡಿ, ಇಲ್ಲೇ ಅಲ್ವಾ ನಮ್ಮ ಮನೆ, ನಮ್ಮ ತೋಟ ನಾವಿಲ್ಲೇನೆ ಅಲ್ವಾ, ಇದೆಲ್ಲ ಕೆಲಸ ಮಾಡ್ತಾ ಇರ್ತೀವಲ್ಲ. ಇಲ್ಲೇ ಪಕ್ಕದಲ್ಲಿ ಆಯ್ತಾ ಕಡಲೆಕಾಯಿ ಹಾಕಿದ್ದಾರೆ ನೋಡಿ, ಫುಲ್ ಹುಲ್ಲು ಬೆಳೆದಿದೆ, ಕಡಲೆಕಾಯಿ ಇದೆ ಇಲ್ಲಿ. ಅದಕ್ಕೆ ಕಿತ್ಬಿಟ್ಟು ಬೇಯಿಸಿ ತಿನ್ನೋಣ ಅಂತ. ಯಾವಾಗಲೂ ಒಂದು ಎಕ್ಸ್ಪೀರಿಯನ್ಸ್ ಏನಂದರೆ, ನಾವು ಪೇಟೆಯಲ್ಲಿ ಬರೋದು, ಅದನ್ನು ನಾವು ಅಲ್ಲಿ ಅಂಗಡಿ 1 ಸೇರು 2 ಸೇರು ತೆಗೆದು ಮಾರಕ್ಕೆ ಬರೋರ ಹತ್ರ ಬೇಯಿಸಿ ತಿಂತಾ ಇದ್ದು. ಇವತ್ತು ಫಸ್ಟ್ ಟೈಮು ನಾನು ಇಲ್ಲಿ ಕಿತ್ಬಿಟ್ಟು ಬೇಯಿಸಿ ತಿನ್ನೋಣ ಅಂತೇಳಿ ನೋಡೋಣ, ಟ್ರೈ ಮಾಡ್ತೀನಿ ಬರುತ್ತಾ ನನಗೆ ಅಂತೇಳಿ ಕೀಳಕ್ಕೆ. ನೋಡೋಣ, ಟ್ರೈ ಮಾಡ್ತೀನಿ, ಬಂದರೆ ಕೀಳ್ತೀನಿ. ಹಾಂ, ಬರ್ತಾ ಇದೆ. ನೋಡೋಣ ಇದರಲ್ಲಿ ಬೀಜ ಇದೆ ಇಲ್ವ ಅಂತ ಗೊತ್ತಿಲ್ಲ. ಬೀಜ ಇದೆ, ನೋಡೋಣ. 1-2 ಕೀಳ್ತೀನಿ. ಈ ಕಡೆ ಎಲ್ಲಿ ಕೀಳೋದು? ಇಲ್ಲಿ ಕೀಳ್ತೀನಿ, ನೋಡೋಣ ಬಂದರೆ ಬರ್ಬೋದು. ಇದೆ, ಸ್ವಲ್ಪ ಇದೆ, 1-2 ಗಿಡ ಕೀಳ್ತೀನಿ, ನೋಡೋಣ ಬರುತ್ತಾ ಅಂತ. ನೋಡಿ, ಇಲ್ಲಿ ಒಂದು ನೋಡೋಣ, ಇಲ್ಲಿ ಕೀಳ್ತೀನಿ, ಇಲ್ಲಿ ಬರ್ಬೋದಾ ಅಂತ ನೋಡೋಣ, ಟ್ರೈ ಮಾಡ್ತೀನಿ. ಬಂತು, ಸ್ವಲ್ಪ ಬಂತು. ಇಲ್ಲೊಂದು ಸ್ವಲ್ಪ ಕೀಳ್ತೀನಿ. ಇದು ಈ ಥರ ಇಟ್ಕೊಂಡು ಕರೆಕ್ಟಾಗಿ ಕಿತ್ತರೆ ಮಾತ್ರ ಬರೋದಂತೆ. ಇದರಲ್ಲಿ ಇಲ್ಲ ನೋಡಿ, ಇಷ್ಟು ಗಿಡ ಕಿತ್ತೆ, ಎಷ್ಟು ಒಂದು 4 ಗಿಡ ಕಿತ್ತೆ. ನೋಡೋಣ ಇನ್ನೆಲ್ಲಾದರೂ ಬರುತ್ತಾ ಅಂತ. 4 ಗಿಡ ಕಿತ್ತಿದ್ದೀನಿ, ಇನ್ನೆಲ್ಲಾದರೂ ಬರುತ್ತಾ ಅಂತ ನೋಡೋಣ. ಇದೊಂದು ಟ್ರೈ ಮಾಡ್ತೀನಿ. ಇದರಲ್ಲಿ ಸ್ವಲ್ಪ ಇದೆ, ಸಾಕಂತ ಕಾಣುತ್ತೆ. ನೋಡೋಣ, ಇದೊಂದು ನೋಡಿ, ಇದರಲ್ಲಿ ಸ್ವಲ್ಪ ಇದೆ. ಆಮೇಲೆ ಇನ್ನೊಂದು ಗಿಡದಲ್ಲಿ ಕೀಳ್ತೀನಿ, ನೋಡೋಣ ಬರುತ್ತೆ. ಎಲ್ಲದರಲ್ಲೂ ಸ್ವಲ್ಪನೇ ಇರೋದು, ಇಷ್ಟೇ ಇರೋದು. ನೋಡೋಣ ಆಯಿತಾ. 1-2 ಗಿಡ ಟ್ರೈ ಮಾಡ್ತೀನಿ, 1-2 ಗಿಡ ಟ್ರೈ ಮಾಡ್ತೀನಿ, ಎಲ್ಲಾದರೂ ಇದೆಯಾ ಅಂತೇಳಿ ನೋಡೋಣ. ಇದೊಂದು ಗಿಡ ಕಿತ್ತು ನೋಡ್ತೀನಿ. ಇಲ್ಲ, ಎಲ್ಲ ಥರ ಜೆಳ್ಳು ಥರ ಇದೆ. ಎಲ್ಲಿ ಗಟ್ಟಿ ನೋಡೋಣ. ಎಲ್ಲ ಚಿಕ್ಕ ಬೀಜ ಇದೆ. ನೋಡೋಣ, ಇನ್ನೊಂದು 2 ಕಡೆ ಟ್ರೈ ಮಾಡಿಬಿಟ್ಟು ನೋಡೋಣ. ಇಲ್ಲೊಂದು ಹತ್ರ ಕೂತೀನಿ, ನೋಡೋಣ. ಇದೆ, ಎಲ್ಲ ಚಿಕ್ಕದು, ಗೊತ್ತಿಲ್ಲ ಇದರಲ್ಲಿ ಇದೆ ಇಲ್ಲವೋ ಅನ್ನೋದು. ಎಲ್ಲ ಚಿಕ್ಕದಿದೆ. ಎಲ್ಲಾದ್ರೂ ಒಂದು ಕಡೆ, ಇನ್ನೊಂದು ಕಡೆ ಟ್ರೈ ಮಾಡ್ತೀನಿ. ನೋಡಿ, ಇಷ್ಟು ಕಿತ್ತೆ. ಈಗ ಇದನ್ನು ಹೋಗಿ ಬಿಡಿಸೋಣ. ಅದೇ ಬಿಡಿಸ್ಬಿಟ್ಟು ತಿನ್ನೋಣ. ನೋಡಿ, ಹೋಗಿ ಇದನ್ನು ನಾವು ಇಷ್ಟು ಸಿಕ್ತು ನೋಡಿ, ಬಿಡಿಸಿ ತಿನ್ನೋಣ. ಅಲ್ಲೊಂದು ಸ್ವಲ್ಪ ಇದೆ. ಇದನ್ನು ಬಿಡಿಸಿ ತಿನ್ನೋಣ. ಅಲ್ಲೆಲ್ಲಾದ್ರೂ ಬೀಳ್ಸಿದ್ನ ನೋಡಿ, ಅಲ್ಲೆಲ್ಲಾದ್ರೂ? ಇಲ್ಲ, ಇಲ್ಲೇ ಸ್ವಲ್ಪ ಇದೆ ನೋಡಿ. ಇಲ್ಲಿ ಕುಡಿ, ಅದಕ್ಕಿತ್ತು ಮತ್ತೆ ಕುಡಿ. ಬನ್ನಿ, ಇವಾಗ ಇದನ್ನ ಹೋಗಿ ಬಿಡಿಸಿ, ಮನೇಲಿ ಹೋಗಿ ಬಿಡಿಸಿ ತಿನ್ನೋಣ. ಈಗ ನಾನು ಮನೆಗೆ ಹೋಗಿ ಇದನ್ನು ಬಿಡಿಸಿ ನಿಮಗೆ ಬೇಯಿಸಿ ತೋರಿಸ್ತೀನಿ, ಬನ್ನಿ. ನಾನೀಗ ಇದನ್ನು ಎಲ್ಲ ತೆಗೆದು ಪಾತ್ರೆಗೆ ಹಾಕ್ತೀನಿ. ಪಾತ್ರೆಗೆ ಹಾಕಿ ಆಮೇಲೆ ಬೇಯಿಸೋದು. ನೋಡಿ, ಎಲ್ಲ ತೆಗೆದು ಗಟ್ಟಿಗಿರೋ ಕಾಳೆಲ್ಲ ನೋಡಿ ಎಲ್ಲ ತೆಗೆದು ಪಾತ್ರೆಗೆ ಹಾಕ್ತೀನಿ. ಪಾತ್ರೆಗೆ ಹಾಕಿದ್ಮೇಲೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಈಗ ನೋಡಿ, ನಾನು ಎಲ್ಲ ಗಿಡದಿಂದ
ಎಲ್ಲ ತೆಗ್ದಿದ್ದೀನಿ ಇವಾಗ ಕಡಲೆಕಾಯಿನ. ಇವಾಗ ಇದ್ರಲ್ಲಿ ಮಣ್ಣಿದೆ ತುಂಬ, ಹಾಗಾಗಿ ನಾನು ತೊಳಿತೀನಿ. ನೋಡಿ ಇದ್ರಲ್ಲಿ ನೀರಿದೆ ಡ್ರಮ್ಮಲ್ಲಿ. ಇದನ್ನು ಈಗ ನೀರಾಕಿ ಚೆನ್ನಾಗಿ ತೊಳಿತೀನಿ, ಯಾಕೆಂದರೆ ಇದ್ರಲ್ಲಿ ಮಣ್ಣಿರುತ್ತೆ. ಒಂದ್ಸರಿ ಮಣ್ಣು ಹಾಕಿ ಚೆನ್ನಾಗಿ ಇದ್ರದ್ದು ಮಣ್ಣೆಲ್ಲ ಹೋಗೋ ತನಕ ತೊಳಿಬೇಕು. ಮಣ್ಣು ಹಾಕಿ ಆಯಿತಾ, ಇದ್ರದ್ದೆಲ್ಲ ಮಣ್ಣಿದೆಯಲ್ಲ ಅದನ್ನೆಲ್ಲ ತೆಗೆದಾಕ್ಬೇಕು, ಯಾಕೆಂದರೆ ಸಖತ್ತು ಮಣ್ಣಿರುತ್ತೆ ಇದರಲ್ಲಿ. ನೋಡಿ 2 ಸರಿ ಚೆನ್ನಾಗಿ ತೊಳೆದು ಇಲ್ಲಿ ನೋಡಿ ನೀರು ಚೆಲ್ತಾ ಇದ್ದೀನಿ. ನೋಡಿ ಇದು ಸಖತ್ತಿರುತ್ತೆ ಆಯಿತಾ. ನಾನೀಗ ಏನು ಮಾಡ್ತೀನಿ ಅಂದರೆ ಇಲ್ಲೊಂದು ಸ್ವಲ್ಪ ಜಾಗ ಮಾಡ್ಕೊತೀನಿ. ಜಾಗ ಮಾಡ್ಕೊಂಡು ಇಲ್ಲಿಗೆ ಸುರ್ಕೊಳ್ತೀನಿ, ಯಾಕೆಂದರೆ ತುಂಬ ಇದಕ್ಕೆ ಇದು ಬೇಕು. ಈಗ ಇದನ್ನು ಇದರೊಳಗಡೆ ಇಟ್ಕೊಂಡ್ಬಿಟ್ಟು ಈಗ ಇಲ್ಲಿಗೆ ಹಾಕ್ಕೊಂತೀನಿ, ಯಾಕೆಂದರೆ ಇದು ತುಂಬ ಮಣ್ಣಿದೆ. ಇದು ಫಸ್ಟ್ ಎಕ್ಸ್ಪೀರಿಯನ್ಸು, ಬಟ್ ಚೆನ್ನಾಗಿದೆ. ಎಷ್ಟು ಮಣ್ಣಿದೆ ಗೊತ್ತಾ ಇದರಲ್ಲಿ ಆಯಿತಾ. ನಾನೀಗ ಇದನ್ನೆಲ್ಲ ತೊಳೆದಾದ್ಮೇಲೆ ನಾನು ನಿಮಗೆ ಸಿಗ್ತೀನಿ. ಇವಾಗ ನೋಡಿ ನಾನೆಲ್ಲ ತೊಳೆದು ನೀರು ಹಾಕಿ ರೆಡಿ ಮಾಡಿದ್ದೀನಿ. ಇವಾಗ ನಾನು ಇದ್ರ ಮೇಲೆ ಇಡ್ತಾ ಇದ್ದೀನಿ. ಇವಾಗ ಬೇಯಲಿ, ಇದು ಎಷ್ಟು ತನಕ ಬೇಯುತ್ತೆ ಅಂತ ನೋಡೋಣ. ಬೇಯಲಿ. ನಾನು ಇವಾಗ ಬೆಂಕಿ ಉರಿಸ್ತೀನಿ ಸ್ವಲ್ಪ. ಬೇಯ್ತಾ ಇದೆ ಇವಾಗ ನೋಡಿ, ಬೇಯ್ತಾ ಇದೆ. ಬಿಸಿ ಬಿಸಿ ಮಳೆ ಸೋನೆ ಬಂದಿದ್ದಕ್ಕೂ ಈ ಬೆಂಕಿ ಮುಂದೆ ಕೂತಿರೋದಕ್ಕೂ ಓಹೋ. ಇವಾಗ ನೋಡಿ ಕುಕ್ ಆಗ್ತಾ ಇದೆ. ಕುಕ್ ಆಗಲಿ, ಇದೆಲ್ಲ ಒಂದು ನ್ಯೂ ಎಕ್ಸ್ಪೀರಿಯನ್ಸು. ಸುತ್ತದೆ ಕುಕ್ ಆಗಿದೆ. ಫ್ರೆಂಡ್ಸ್, ಇದು ಕುಕ್ ಆಗಿದೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಬಾಯ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.